ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಅಂದರೆ ಗೂಗಲ್ ಆ್ಯಡ್ಸೆನ್ಸಿಂದ ನನಗೆ ಪಿನ್ ಬಂದಿದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರುವಂತಹ ಪಿನ್ನು. ಸೊ ಈ ಪಿನ್ ಬಂದುಬಿಟ್ಟು ನಾವು ಲಾಸ್ಟ್ ಮದುವೆಗೆ ಹೋಗಿದ್ವಲ್ವಾ, ಲಾಸ್ಟ್ ವೀಕಲ್ಲೇ ಬಂದಿದೆ. ಅಂದರೆ ಅದ್ರ ಲಾಸ್ಟ್ ವೀಕ್ ನಾನು 27ಗೇನೋ ಅಪ್ಲೈ ಮಾಡಿದ್ದು. ಸೊ ಅವತ್ತೇ ನನಗೆ ಪಿನ್ನ ಕಳಿಸಿದ್ದೀನಿ ಅಂತಲೂ ಕೂಡ ಮೇಲ್ ಬಂದಿತ್ತು, ಯೂಟ್ಯೂಬ್ ಅವ್ರ ಕಡೆಯಿಂದ ಮೇಲ್ ಬಂದಿತ್ತು. ನಾನು ಅಂದ್ಕೊಂಡೆ ಒಂದು ವಾರದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾವು ಇರಲ್ಲ ಅಂತ ನಂಗೆ ಗೊತ್ತಿತ್ತು. ನಾನು ವಾಚ್ಮ್ಯಾನ್ ಅವ್ರ ಹತ್ರ ಹೇಳೋಗಿದ್ದೆ, ಸೊ ಈ ಥರ ಒಂದು ಕೊರಿಯರ್ ಬರುತ್ತೆ, ಎತ್ತಿಟ್ಕೊಂಡಿರಿ, ಮತ್ತು ನಾವಿಲ್ಲ ಅಂದರೆ ರಿಟರ್ನ್ ಹೋದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ಹೇಳಿದ್ದೆ. ಸೊ ಅವ್ರು ನಾವು ಬರೋ ಅಷ್ಟರಲ್ಲಿ ಬಂದುಬಿಟ್ಟಿತ್ತು, ಎತ್ತಿಟ್ಕೊಂಡಿದ್ರು. ಸೊ ನಾವು ಬಂದ ಮೇಲೆ ಕೊಟ್ಟರು. ಸೊ ನನಗೆ ಖುಷಿ ಆಗ್ತಾಯಿದೆ. ಈ ಪಿನ್ ಬರೋದಕ್ಕೆ ತುಂಬ ದಿನ ಕಾದಿದ್ದೀನಿ. ಯಾಕಂತಂದರೆ ನನ್ನ ಮಾನಿಟೈಸೇಷನ್ ಆಗಿ ತುಂಬ ದಿನವೇ ಆಯಿತು, ಎಲ್ರಿಗೂ ಗೊತ್ತಿರೋ ಹಾಗೆ. ಆಲ್ಮೋಸ್ಟ್ 4-5 ಮಂತ್ಸ್ ಏನೋ ಆಯಿತು. ಯಾಕಂದರೆ ನನಗೆ $10 ಆದಮೇಲೆ ನಾವು ಈ ಪಿನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. $10 ಆಗೋದು ತುಂಬಾ ಕಷ್ಟ ಆಯಿತು ನನಗೆ. ಸೊ ಯಾಕಂದರೆ ವ್ಯೂಸ್ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ $10 ಆದಮೇಲೆ ನಾನು ಅಪ್ಲೈ ಮಾಡಬೇಕಿತ್ತು ಪಿನ್ಗೆ. ಸೊ ರೀಸೆಂಟಾಗಿ $10 ಆಯಿತು. ಸೊ ನಮ್ಮ ಪಿನ್ಗೂ ಕೂಡ ಅಪ್ಲೈ ಮಾಡಿದೆ. ಸೊ ಪಿನ್ ಕೂಡ ಬಂತು. ತುಂಬ ಖುಷಿ ಆಗ್ತಾಯಿದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 ಇಯರ್ ಆಯಿತು. 1 ಇಯರ್ ಆದಮೇಲೆ ನಂದು ಮಾನಿಟೈಸೇಷನ್ ಆಯಿತು. ಸೊ ಅರ್ಧಕ್ಕೆ ನಾನು ಬಿಡಬಾರ್ದು ಅಂತಂದು ಪೂರ್ತಿ ಕಂಪ್ಲೀಟ್ ಮಾನಿಟೈಸೇಷನ್ ಕೂಡ ಮಾಡಿಕೊಂಡೆ. ಸೊ 1 ಇಯರ್ ಆದಮೇಲೆ ನನಗೆ ಮಾನಿಟೈಸೇಷನ್ ಆಯಿತು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ 1000 ಸಬ್ಸ್ಕ್ರೈಬರು, ಹಾಗೆ 365 ಡೇಸಲ್ಲಿ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು. ಸೊ ಇದೆರಡೂ ಕೂಡ, ವಾಚ್ ಅವರ್ 4000 ಕಂಪ್ಲೀಟ್ ಆಗಬೇಕು. ಇದೆರಡೂ ಕೂಡ ನನಗೆ 1 ವರ್ಷದಲ್ಲಿ ಆಗಲೇ ಇಲ್ಲ. ಸೊ 1 ವರ್ಷದಲ್ಲಿ ಸಬ್ಸ್ಕ್ರೈಬರ್ ಆಯಿತು, ವಾಚ್ ಅವರ್ ನನಗೆ ಸ್ವಲ್ಪ ಸ್ಲೋನೇ ಆಯಿತು. ಸೊ ಹಂಗಾಗಿ ನಾನು ಸ್ವಲ್ಪ ಲೈವ್ ಅದೆಲ್ಲ ಮಾಡ್ಕೊಂಬಿಟ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅದೆಲ್ಲ ಆದಮೇಲೆ ನಾನು ಮತ್ತೆ ಡಾಲರ್ ಎಲ್ಲ ಕೌಂಟ್ ಆಗಬೇಕು. ನನಗೆ $10 ಆದಮೇಲೆ ಪಿನ್ ಅಪ್ಲೈ ಮಾಡಬೇಕಿತ್ತು. ಸೊ ಹಾಗೆ ನಂದು ಆ್ಯಡ್ಸೆನ್ಸ್ ಅಕೌಂಟು ಮೊದಲೇ ಇತ್ತು. ಅಂದರೆ ನನ್ನ ಹಳೆ ಚಾನಲಿಂದ ನಂದು ಆಲ್ರೆಡಿ ಒಂದು ಸ್ಯಾಲ್ರಿ ಕೂಡ ಬಂದಿತ್ತು. ಸೊ ಆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನನ್ನ ಹೆಸರಲ್ಲಿ ಆ್ಯಡ್ಸೆನ್ಸ್ ಇದ್ದರೂ ಕೂಡ ನಾನು ಆ ಹಳೆ ಚಾನಲ್ಗೆ ನಾನು ಕನೆಕ್ಟ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಇದು ನನ್ನ ಹಸ್ಬೆಂಡ್ ಹೆಸರಲ್ಲಿರುವಂತಹ ಆ್ಯಡ್ಸೆನ್ಸ್, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇದು. ಸೊ ನನ್ನ ಹಸ್ಬೆಂಡ್ ಐಡಿಯಲ್ಲಿ ಅವ್ರ ID ಪ್ರೂಫೆಲ್ಲ ನಾನು ವೆರಿಫಿಕೇಷನ್ ಮಾಡಿಬಿಟ್ಟು ಸೊ ಇದು ಹೊಸ ಆ್ಯಡ್ಸೆನ್ಸ್, ಗೂಗಲ್ ಆ್ಯಡ್ಸೆನ್ಸ್ಗೆ ನಾನು ಕೊಟ್ಟೆ. ಸೊ ಅವ್ರ ಹೆಸರಲ್ಲೇ ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರೋದು. ಇವಾಗ ಆ್ಯಕ್ಚುಲಿ ನನಗೆ ಇದು ಸೆಕೆಂಡ್ ಟೈಮ್ ನನಗೆ ಪಿನ್ ಬಂದಿರೋದು. ಆದರೆ ಈ ಚಾನಲ್ಗೆ ಫಸ್ಟು ಒಂದು ಪಿನ್ನು ನನ್ನ ಹೆಸರಲ್ಲಿ ಬಂದಿತ್ತು. ಸೊ ಇದು ಸೆಕೆಂಡ್ ನನ್ನ ಹಸ್ಬೆಂಡ್ ಹೆಸರಲ್ಲಿ ಬಂದಿದೆ. ಸೊ ಖುಷಿ ಆಗ್ತಾಯಿದೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ಇದು ಯೂಟ್ಯೂಬರ್ಸ್ಗಂತೂ ತುಂಬಾ ಇಂಪಾರ್ಟೆಂಟು ಈ ಪಿನ್ನು. ಸೊ ಈ ಪಿನ್ ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಬರೋ ಸ್ಯಾಲ್ರಿನೂ ಕೂಡ ತಗೊಳ್ಳೋದಕ್ಕಾಗಲ್ಲ, ಬ್ಯಾಂಕ್ ಅಕೌಂಟೆಲ್ಲ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದಂತೂ ತುಂಬಾ ಇಂಪಾರ್ಟೆಂಟು. ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಈ ಪಿನ್ನನ್ನು ಕಳಿಸ್ತಾರೆ. ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ಪಿನ್ ಯಾಕೆ, ಏನಕ್ಕೆ ಬಂದಿದೆ ಅಂತ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅಡ್ರೆಸ್ ಅಂದರೆ ನಾವು ಈಗ ಇಲ್ಲಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅವರು ನಮಗೆ ಡೈರೆಕ್ಟಾಗಿ ಇದನ್ನು ಕಳಿಸ್ತಾರೆ. ಯಾವುದೇ ಕಾಲು ಏನೂ ಮಾಡಲ್ಲ. ಅಂದರೆ ಇದ್ರ ಮೇಲೆ ಯಾವುದೇ ನಂಬರ್ ಕೂಡ ಇರಲ್ಲ. ಸೊ ಅಡ್ರೆಸ್ ಮಾತ್ರ ಇರುತ್ತೆ, ನಮ್ಮ ಅಡ್ರೆಸ್ಗೆ ಕಳಿಸ್ತಾರೆ ಅಷ್ಟೇ ಡೈರೆಕ್ಟಾಗಿ. ಸೊ ಇದರಿಂದನೇ ನಮಗೆ ಮುಂದೆ ಬರುವಂತಹ ಪೇಮೆಂಟ್ಸ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಯಾವ ಅಡ್ರೆಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ಈ ಪಿನ್ ಬರೋದು. ತುಂಬ ಕೇರ್ಫುಲ್ಲಾಗಿ ನೀವು ಅಡ್ರೆಸ್ ಕೊಡಬೇಕಾಗುತ್ತೆ. ಸೊ ನಮಗೆ ಸ್ಯಾಲ್ರಿ ಬರಬೇಕು ಅಂದರೆ ಮೇನ್ ಇಂಪಾರ್ಟೆಂಟು ಈ ಪಿನ್ನೇ ಆಗಿರುತ್ತೆ. ಅಂತಂದರೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್, ನೀವೆಲ್ಲ ಏನಾದರೂ ಮುಂದೆ ಬರೋ ಸ್ಯಾಲ್ರಿ $100 ಆದಮೇಲೆ ನಿಮಗೆ ಸ್ಯಾಲ್ರಿ ಬರಬೇಕು ಅಂತಂದರೆ ಬ್ಯಾಂಕ್ ಅಕೌಂಟೆಲ್ಲ ನಿಮಗೆ ಇದಾದಮೇಲೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಆ್ಯಡ್ ಮಾಡೋದಕ್ಕೆ. ಇಲ್ಲಾಂತಂದರೆ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ನಿಮಗೆ ಆ್ಯಡ್ಸೆನ್ಸ್ ಏನು ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡ್ತಿರಲ್ವ, ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡುವಾಗ ನೀವು ಏನು ಅಡ್ರೆಸ್ ಹಾಕ್ತಿರೋ ಅದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನನ್ನ ಹಸ್ಬೆಂಡ್ ಏನು ಬೇಡ, ಏನು ಮಾಡಬೇಡ ಅಂತ ಹಂಗೆಲ್ಲ ಏನೂ ಹೇಳಲೇ ಇಲ್ಲ. ಸೊ ಮಾಡು, ನಿಂಗೇನು ಇಷ್ಟ ಅದು ಮಾಡು ಅಂತಂದು ಹೇಳಿದರು. ಮುಂಚೆ ಎಲ್ಲ ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ದೆ.
ಸೊ ಇವಾಗ ಕುಕ್ಕಿಂಗ್ ಅದು ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ ಅಂತ ಅನ್ನಿಸ್ತು. ಸೊ ವ್ಲಾಗ್ ಮಾಡ್ತೀನಿ ಅಂದಾಗ ಸರಿ ಮಾಡು ಅಂತ ಅವರು ಕೂಡ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ. ಆಮೇಲೆ ಟಾಪಿಕ್ ಕೂಡ ಅವರೇ ಸ್ವಲ್ಪ ಸೆಲೆಕ್ಟ್ ಮಾಡಿಕೊಡ್ತಾಯಿದ್ರು, ಇದ್ರ ಮೇಲೆ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಬ್ರದರ್ಸು ಎಲ್ಲಾದರೂ ಹೋದರೆ ವಿಡಿಯೋ ಮಾಡಿಕೊಡೋದು ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ತುಂಬಾ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲಿ ಹೋದರೂ ಕೂಡ ಅವರೇ ವಿಡಿಯೋ ಮಾಡಿಕೊಡ್ತಾಯಿದ್ರು. ನನ್ನ ಬೇಡ ಬಿಡಿ ಅಂತಂದ್ರೂ ಕೂಡ ಆ್ಯಕ್ಚುಲಿ ಅವರೇ ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ನಾನು ಎಲ್ಲಿ ಹೋದ್ರೂ ಈಗ ಎಲ್ಲಾದರೂ ಹೋದಾಗ ನಾನು ವಿಡಿಯೋ ಮಾಡು ಅಂತ ಹೇಳಿದಾಗ ಅವ್ರು ಯಾರೂ ಬೇಜಾರು ಮಾಡ್ಕೊಳಲ್ಲ, ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ವೀಡಿಯೋಸ್ ಕೂಡ ಅವ್ರು ಮಾಡಿಕೊಟ್ಟಿರೋ ಕೆಲವೊಂದು ವೀಡಿಯೋಸ್ ಕೂಡ ವೈರಲ್ ಆಗಿದೆ. ಸೊ ನಂಗೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಾನು ವ್ಲಾಗ್ ಮಾಡ್ತೀನಿ ಅಂದಾಗ ತುಂಬಾ ಖುಷಿಪಟ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮಮ್ಮ ಅವರಂತೂ ತುಂಬಾ ಖುಷಿ ನನ್ನ ಯೂಟ್ಯೂಬಲ್ಲಿ ನೋಡೋದಕ್ಕೆ. ಹಾಗೆ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಮೊಬೈಲ್ ನೋಡ್ತಾ ಇರಲ್ಲ. ಮುಂಚೆ ಎಲ್ಲ ಮೊಬೈಲ್ ಅಷ್ಟೊಂದು ಇಷ್ಟ ಇರ್ತಿರಲಿಲ್ಲ. ಬಟ್ ನಾನು ಬ್ಲಾಗ್ ಹಾಕಿದ ತಕ್ಷಣ ಅವ್ರು ನೋಡೋದಲ್ಲದೆ ಅವ್ರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾಯಿದ್ರು. ನಮ್ಮಮ್ಮ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಹಾಗೆ ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಆಗಲಿ ಯಾರೂ ಕೂಡ ನಾನು ಬ್ಲಾಗ್ ಮಾಡೋದಕ್ಕೆ ಮಾಡಬೇಡ ಅಂತ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಸೊ ಎಲ್ಲರೂ ಕೂಡ ನನ್ನ ಬ್ಲಾಗ್ ನೋಡಿ ತುಂಬಾ ಖುಷಿಪಡ್ತಾರೆ. ನನ್ನ ಫ್ರೆಂಡ್ಸ್ ಅಂದರೂ ತುಂಬಾ ಖುಷಿಪಡ್ತಾರೆ. ಎಲ್ಲರೂ ಹೇಳ್ತಾಯಿದ್ರು, ನೀನು ವ್ಲಾಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಮಾಡ್ತಾಯಿದ್ಯಾ ಅಂತ. ಎಲ್ಲರೂ ಸಪೋರ್ಟಿಂದನೇ ಇವತ್ತು ನಾನು ಮಾನಿಟೈಸೇಷನ್ ಮಾಡಿಕೊಂಡು ಸೊ ನನ್ನ ಚಾನಲ್ನ ಗ್ರೋ ಮಾಡ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಫಸ್ಟ್ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಎಲ್ಲೋದ್ರೂ ಕೂಡ ಪ್ರತಿಯೊಂದು ವೀಡಿಯೋ ಮಾಡಿರೋದು ಅವರೇ. ನಾನು ಪ್ರತಿಯೊಂದು ಸಲ ಹೊರಗಡೆ ಹೋದಾಗ ನಾನು ಸ್ವಲ್ಪ ಸಂಕೋಚ, ನಂಗೆ ಹೊರಗಡೆ ವೀಡಿಯೋ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ನನ್ನ ಹಸ್ಬೆಂಡೇ ಮೊಬೈಲ್ ಇಸ್ಕೊಂಡು ಕೊಡು, ನಾನು ಮಾಡಿಕೊಡ್ತೀನಿ ಅಂತಂದು ತುಂಬ ಸಲ ಅವರೇ ವಿಡಿಯೋ ಮಾಡಿಕೊಟ್ಟಿದ್ದಾರೆ ನನಗೆ. ಹಾಗಾಗಿ ಅವ್ರ ಸಪೋರ್ಟ್ ಮಾತ್ರ ನಂಗೆ ತುಂಬಾ ಇದೆ. ಅವ್ರಿಗಂತೂ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಸೊ ಈ ಪಿನ್ ಬರೋದಕ್ಕೆ ಮೇನ್ ಕಾರಣ ನನ್ನ ಹಸ್ಬೆಂಡೇ. ಸೊ ಅವ್ರ ಹೆಸರಲ್ಲೇ ಈ ಸಲ ಪಿನ್ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.